ಸಾಂಪ್ರದಾಯಿಕ ರೆಸಿಪಿ ಇದು. ನಾವೆಲ್ಲ ಸಣ್ಣವರಿದ್ದಾಗ ಇದೇ ಥರ ಹಾಲು ಒಬ್ಬಟ್ಟು ಮಾಡ್ತಾಯಿದ್ದಿತ್ತು. ನೀವೊಂದು ಸಲ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಹಾಲು ಹೋಳಿಗೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸಿಂಪಲಾಗಿ ಮಾಡ್ಕೊಬೋದು, ಈಸಿ ರೆಸಿಪಿ. ತುಂಬ ನಾವು ಪೂರಿ ಯಾವಾಗಲೂ ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಒಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಬೇಕಂದರೆ ಮೈದಾ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈ ರೀತಿ ಎಲ್ಲ ಫುಲ್ಲು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ವಾಟ್ರ್ ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡು ಜಾಸ್ತಿ ಒಂದೇ ಸಲ ನೀರು ಸೇರಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ತುಂಬ ಗಟ್ಟಿಯಾಗಬೇಡ, ಇದು ಸಾಫ್ಟಾಗಿ ಕಲ್ಸ್ಕೊಂಡ್ರೆ ಸಾಕು. ಈಗ ಇದು ಕಲ್ಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಹಾಲು ಬಿಸಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಜಾರಲ್ಲಿ ಒಂದು 3 ಸ್ಪೂನಷ್ಟು ಗಸಗಸೆ, ಬಾದಾಮಿ ಮತ್ತು ಏಲಕ್ಕಿ. ಬಾದಾಮಿ ನೆನೆಸಿಟ್ಕೊಂಡಿದ್ದೆ, ನೆನೆಸಿ ಸಿಪ್ಪೆ ತೆಗ್ದು ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇವಾಗಿದು ಕುದೀತಾಯ್ತು ಹಾಲು. ಸಿಮ್ಮಲ್ಲೇ ಕಾಯಿಸ್ಕೊಳ್ಳಿ, ಐ ಫ್ಲೇಮಲ್ಲೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ. ಹಾಲು ಕೆಂಪಳ ಕುದಿಬೇಕು. ನಿಮಗೆ ಸಕ್ಕರೆ ಬೇಕಂದರೆ ಸಕ್ಕರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲ ಬೇಕಂದರೆ ಬೆಲ್ಲ ಸೇರಿಸ್ಕೊಳ್ಳಿ, ಆಪ್ಷನಲ್ ಅದು. ಚೆನ್ನಾಗಿ ಹಾಲು ಕೆಂಪಳ ಕಾಯಬೇಕಿದು. ಅರ್ಧ ಲೀಟ್ರ್ ಆಗಿರೋದು ಒಂದು 1/4 ಲೀಟ್ರ್ವರೆಗೂ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನು ಇವಾಗ ರುಬ್ಕೊಂಬಂದಿರೋದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು, ಆಗಿರುತ್ತೆ ಇದು. ಸಿಮ್ಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ, ಸಿಮ್ಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಈಗ ಚಪಾತಿ ಹಿಟ್ಟು ನೋಡಿ ಈ ರೀತಿ ಸಣ್ಣ ಉಂಡೆಗಳ್ನ ಮಾಡ್ಕೊತೀವಿ. ನಾವು ಪೂರಿಗಳಿಗೆಲ್ಲ ಇದು ಮಾಡ್ಕೊತೀವಲ್ಲ ಅದೇ ರೀತಿನೇ ನಿಮ್ಗೆ ಎಷ್ಟಪ್ಪ ಉಂಡೆಗಳು ಬೇಕು ನೋಡಿ ಅಷ್ಟಿಷ್ಟಪ್ಪ ಉಂಡೆಗಳು ಮಾಡ್ಕೊಳ್ಳಿ. ನೋಡಿ ಇದಾಗಿದೆ ಇದು. ಇವಾಗ ಇದನ್ನು ಸೈಡ್ಗೆ ಇಟ್ಕೊತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಒಂದು ಬಾಣಲಿಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದು ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಬಿಸಿ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಪೂರಿ ಲಟ್ಟಿಸ್ಕೊಳ್ಳೋಣ. ನಾವು ಪೂರಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಪೂರಿ ಲಟ್ಟಿಸ್ಕೊಳ್ಳಿ. ಈ ರೀತಿ ಪೂರಿ ಥರ ಎಲ್ಲವನ್ನು ಇದೇ ರೀತಿ ಲಟ್ಟಿಸ್ಕೊಂಡು ಇಟ್ಕೊತೀನಿ ನಾನು. ನೋಡಿ ಈ ರೀತಿ ಒಂದೊಂದೇ ಪೂರಿಗಳನ್ನ ಲಟ್ಟಿಸ್ಕೊಂಡು ನಾನು ಸೈಡಲ್ಲಿ ಇಟ್ಕೊತೀನಿ. ತುಂಬ ಗಟ್ಟಿನೂ ಕಲ್ಸ್ಕೊಳಕ್ಕೆ ಹೋಗಬೇಡಿ, ತುಂಬ ತೆಳ್ಳಗೂ ಕಲ್ಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರುತ್ತೆ ಪೂರಿ ನಾವು ಯಾವ ರೀತಿ ಇದು ಮಾಡ್ಕೊತೀವಿ ಅಂತ, ಅದೇ ರೀತಿ ಇದು ಮಾಡ್ಕೊಳ್ಳಿ. ಈಗ ಎಣ್ಣೆ ಬಿಸಿ ಆಗಿದೆ, ನಾನು ಪೂರಿ ಸೇರಿಸ್ಕೊತಾ ಇದ್ದೀನಿ. ಪೂರಿ ಉಬ್ಬಿ ಬರಬೇಕಂತ ಏನಿಲ್ಲ, 2 ಕಡೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, 2 ಕಡೆ ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿ. ಇನ್ನೊಂದು ಪೂರಿ ಗೋಲ್ಡನ್ ಕಲರ್ ಬರಬೇಕಂತ ಏನಿಲ್ಲ, ಇಷ್ಟ ಆದರೆ ಸಾಕು, 2 ಕಡೆ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದನ್ನು ತೆಗ್ದು ಒಂದು ಇದಕ್ಕೆ ಸೇರಿಸ್ಕೊತೀನಿ ನಾನು. ನೋಡಿ ಇದೇ ಥರ ಇನ್ನೂ ಒಂದು ಪೂರಿ ಹಾಕಿ ತೋರಿಸ್ತೀನಿ. ಇದಾಗಿದೆ ಇದು, ಇವಾಗ ತೆಗಿತಾ ಇದ್ದೀನಿ ನಾನು. ನೋಡಿ ಇನ್ನೊಂದು ಪೂರಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ಒಂದು ಸಲ ನೀವು ಟ್ರೈ ಮಾಡಿ, ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ನಿಮ್ಗೆ ಏನಾದರೂ ಅಡುಗೆ ಯಾವುದಾದ್ರೂ ಬೇಕಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.